ಸರ್ ನಮಸ್ತೆ, ತಮ್ಮ ಹೆಸರು ಸರ್? ನಮಸ್ತೆ, ಹರೀಶ್ ಅಂತ. ಹಾಂ, ಊರು ಕೇರ್ಪೇಟೆ ತಾಲೂಕು ವಿಟ್ಲಾಪುರ. ನಮ್ಮಲ್ಲಿ ಯಾವ ಗಿಡ ತೊಗೊಂಡಿದ್ದು ಸರ್ ಇಲ್ಲಿಗೆ? ಏಲಕ್ಕಿ ಬಾಳೆ 2000, ಪಚ್ಚಬಾಳೆ ಈ ಪ್ಲಾಟು ಪಚ್ಚಬಾಳೆದು. ಈ ಪಚ್ಚಬಾಳೆ ನಾಟಿ ಮಾಡಿ ಎಷ್ಟು ದಿನ ಆಯ್ತು ಸರ್? 23-24 ದಿವಸ. 23-24 ದಿವಸಕ್ಕೆ 7 21 ಎಲೆ, 3 ಎಲೆ ಬಂದಿರ್ಬೇಕು ಸರ್ 21 ದಿವಸಕ್ಕೆ. ಈಗ ಒಂದು ಕಡೆಯಿಂದ ತೋರಿಸ್ಕೊಡ್ತೀನಿ, ಏನಾದ್ರು ನೀರು ಏನಾದ್ರು ವ್ಯತ್ಯಾಸ ಇದ್ದರೆ ಅದನ್ನು ಹೇಳ್ಕೊಡ್ತೀನಿ. ಅಣ್ಣ ಬಣ್ಣ ಇದು ನೋಡೋಣ, ಇದು ಈ ಎಲೆ ಈ ಎಲೆ ಈ ಎಲೆ ಈ ಎಲೆ ಇಷ್ಟು ನಾವು ಕೊಟ್ಟಾಗಿದ್ದು. ನೀವು ಬಂದು ನಾಟಿ ಮಾಡಿದಾಗ ಇದು ಸುಳಿ ಎಲೆ 1 2 3 ಎಲೆ ನಿಮ್ಗೆ ಬಂದಿರೋ ಸರ್. ಇದು ಮಾತ್ರ ಚೇಂಜ್ ಆಗಿದೆ. ಇಲ್ಲಿ ಮಾರ ಕಾಣಿಸ್ತಾ ಇದೆ. ಈ ಎಲೆಕ್ಕಿಂತ ಈ ಎಲೆ ದೊಡ್ಡ ಎಲೆ ಆಯಿತು. ಈ ಎಲೆಕ್ಕಿಂತ ಇದು ಜಾಸ್ತಿ ದೊಡ್ಡದು ಬರುತ್ತೆ. ಇಲ್ಲೊಂದು ಚೂರು ಲೂಸ್ ಮಾಡೋಣ. ಬಿಡೋಣ. ಸಣ್ಣದಾದರೆ ಈಸಿ ಅಂತ ಈ ಥರ ಇರ್ಬೇಕಣ್ಣ. ಗಾಳಿ ಆಡಬೇಕು. ಇಲ್ಲಿವರೆಗೆ ಮಣ್ಣು ಮುಚ್ಕೊಂಡಿತ್ತು ನೋಡಿ, ಎಲೆನೇ ಕಾಣಿಸ್ತಿತ್ತ ನಿಮಗೆ? ಇಲ್ಲಿವರೆಗೆ ಮಣ್ಣು ಮುಚ್ಚಿತ್ತು. ಈ ಥರ ಮಾಡಬೇಕು. ಇಲ್ಲಿಗೆ ನೀರು ಅಷ್ಟೇ. ಈಗ ನೋಡಿ, ಹಿಂಗಿದ್ರೆ ಇನ್ನು 4 ದಿನ ನೀರು ಕೊಡಬೇಡಿ. 4 ದಿನ ಮುದ್ದೆ ಆಗಿದ್ರೆ ಆಯಿತಾ. ಇಲ್ಲೊಂದು ಚೂರು ಬಗೆರೆ ಇಲ್ಲಿ. ಹಾಂ, ಸಾಕ್ಬಿಡಿ ನೋಡಿ. ಇಲ್ಲಿ ಇಷ್ಟು ತೇವ ಇದ್ರಂತೂ ಇನ್ನೂ ಬೇರೆ ಕೊಳ್ತೋಗ್ಬಿಡ್ತಾವೆ ಇವು. ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟ್ ಮಾಡಿ ಅಂತ ಹೇಳಿದ್ದು. ಬನ್ನಿ ಮುಂದೆ ಇನ್ನೇನೇನು ಪ್ರಾಬ್ಲಮ್ಗಳಿದೆ ಒಂದೊಂದು ಇದ್ದರೆ ಹೇಳ್ಕೊಡ್ತೀನಿ ನೋಡಿ. ಇದು ಗರಿ ಮುರಿದೋಗಿರೋದು. ಇದೇನು ಹೋಯ್ತು, ಇವೆಲ್ಲ ಹೋಯ್ತವೆ. ನಾವು ಕೊಟ್ಟ ಎಲೆಗಳು ಯಾವ ಉಳಿಯೋಲ್ಲ. ಸೊ ಈ ಎಲೆಗಳು ಬರ್ತವೆ. ಇದು ನೋಡಿ, ಇಲ್ಲಿ ಬೆರಳನ್ನ ಹಿಂಗೆ ಹಾಕಿ, ಹಿಂಗೆ ಸುಮ್ಮನೆ ನಿಮ್ಮ ಬೆರಳಾಕಿ, ಕೈ ಬೆರಳು. ಹಾಂ, ಅಲ್ಲಿ ಹೆಂಗಾಯ್ತದ ಹೇಳ. ಈಗ ಮನೆಗೆ ಕಲ್ಸಿ ಮಣ್ಣು ಮಾಡ್ತೀವಲ್ಲ, ಹಂಗಾಯ್ತಾ ಅಲ್ವಾ? ಅಷ್ಟು ಗಟ್ಟಿ ಆಗಿರ್ತಾನೆ. ಹಂಗಿದ್ಮೇಲೆ ಬೇರು ಬೆಳೆಯೋಕ್ಕಿಲ್ಲ ಅಣ್ಣ. ಬೇರು ಬರಬೇಕು ಅಂದರೆ ಸ್ವಲ್ಪ ಈ ಕೈ ಹಲ್ಲುಗಳು ಹೆಂಗಿರ್ತಾವಲ್ಲ, ಪಸಿ ಮಾಡ್ಬೇಕು ಅಷ್ಟೇ. ಆಮೇಲೆ ಇಲ್ಲಿ ತಿರುಕಳ ಹೆಂಗೇನೆ ಕಾಫಿದು ನೋಡೋಣ. ಇಲ್ಲಿ ಕೈಲಿ ಮಾಡಿ. ಈಗ ನೀವು ನಾನು ಮಾಡಿ ತೋರಿಸ್ಕೊಂಡ್ರೆ ನಾನೇ ಕಲ್ತ್ಕೊತೀನಿ, ಇಲ್ಲ ನೀವು ಕಲಿಯೋಕ್ಕಿಲ್ಲ. ಗಟ್ಟಿ ಇದ್ದದ? ಗಟ್ಟಿ ಆಗಿರೋದು ಇಲ್ವಾ? ಹಾಂ, ಅದಕ್ಕೆ ಅದು ಬೇರೆ ಎಲ್ಲಿ ಬಂದದು. ಈಗ ಇಲ್ಲಿ ನೋಡಿ, ಚೂರು ಕೈಲಿ ಹಿಂಗೆ ಆಡ್ಸಿದ್ರೆ ಸಾಕು. ಸೊ ಇದಕ್ಕೆ ಗೊಬ್ಬರ ಹೇಳ್ತೀನಿ. ಗೊಬ್ಬರ ಹಾಕ್ಬಿಟ್ಟು ಸುಮ್ಮನೆ ಲೈಟಾಗಿ ಹಲ್ಲಂಗಿರ್ತಾವಲ್ಲ, ಹಿಂಗೆ ಮಾಡಿಸಿದ್ರೆ ಸಾಕು ಬರ್ತದೆ ಅದು. ನೋಡಿ, ಇದು ಶೀತ. ಇಲ್ಲಿ ನೀರು ಆ ಕಡೆ ಬಸ್ತೋಯ್ತದೆ. ನೀರು ಈ 3 ಗಿಡಕ್ಕೂ ಬಸ್ತೋಗೋದ್ರಿಂದ ಈ 3 ಗಿಡ ಚೇಂಜಸ್ ಇದೆ ನೋಡಿ. ನೀರು ಕಡಿಮೆ ಇರೋದ್ರಿಂದ. ನೀರು ಜಾಸ್ತಿ ಕೊಟ್ಟರೆ ಬೇರೆ ಕೊಳ್ತೋಗ್ಬಿಟ್ಟಿರ್ತವೆ ನೋಡಿ. ಇದು ಈ ಥರ ಬರ್ತಾಯಿದೆ, ಏನು ತೊಂದರೆ ಏನಿಲ್ಲ. ಇದು ಸರ್ ಫಸ್ಟ್ ಕ್ಲಾಸ್ ಬರ್ತವೆ ಸರ್ ಇವು. ಈ ಮಾರ್ಕ್ ಇದೆಯಲ್ಲ ಸರ್, ಇದು G9 ಹೆಲ್ತಿ ಮಾರ್ಕ್ ಅಂತ. ಇದು ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಅಂತ, ಚೆನ್ನಾಗಿದೆ ಅಂತ. ಈಗ ಇದ್ರ ಬೇರೆ ಬೇಕಾದ್ರೆ ಕಿತ್ತು ತೋರಿಸಿ ಅಂತ ತೋರಿಸ್ತೀನಿ. ಇಷ್ಟು ದೂರದಲ್ಲವೇ, ಅಷ್ಟು ದೂರಕ್ಕೆ ನಾವು ಗೊಬ್ಬರ ಕೊಡಬೇಕು. ಇದು ಭೂಮಿ ಸುಧಾ ಬಿಟ್ರಲ್ಲ ಸರ್? ಎಷ್ಟು ದಿನ ಆಯಿತು? 10 ದಿನ ಆಯ್ತಾ? ಅದು ತಗೋತಾ ಇದೆ. ಸುಳಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಬನ್ನಿ ಸರ್. ಸುಳಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂದರೆ 1 ವಾರ ಸರ್ ಅದು. ಅಣ್ಣ ಇದೊಂದು ಚೂರು ಬಿಡ್ಸೋಣ. ಕೈಲಿ ತೆಗಿರಿ ಫಸ್ಟು. ಅದ್ರ ಪಿಕಾಸಿಲ್ ಎಳಿರಿ ಟೈಟ್ ಆಗ್ಬಿಟ್ಟದೆ ಮಣ್ಣು ಕತೆ. ಹಾಂ, ಅಷ್ಟು ಲೂಸ್ ಮಾಡ್ಕೊಂಡು ಕೈಲಿ ಎಳಿಬೇಕು. ಕೈಲಿ ತೆಗೀರಿ. ಈಗ ಕಲ್ಲು ಹೊರಗಡೆ ಹಾಕಿ. ಇನ್ನೂ ಬಿಡಿಸ್ಬೋದು. ಸ್ವಲ್ಪ ಗಾಳಿ ಆಡ್ತದೆ ಬೇರಿಗೆ ಅಂತ. ಬೇರೆ ಗಾಳಿ ಆಡ್ತಂದ್ರೆ ಅಣ್ಣ ಚೆನ್ನಾಗಿ ಬರ್ತವೆ. ಹಾಂ, ಸಾಕು. ಹಾಂ, ಆ ಥರ ಲೂಸ್ ಮಾಡಿಸ್ಬೇಕು ಎಲ್ಲರೂ. ಅದು ಕೈಲಿ ಟೈಟ್ ಆಯಿತು. ಆಮೇಲೆ ಕೊನೆಯಲ್ಲಿ ಮಾಡುವಾಗ ಒಂಚೂರು ಲೂಸ್ ಮಾಡಿ ಬಿಟ್ಬಿಡ್ಬೇಕು. ರಾಗಿ ಹಾರಾಕ್ತಾಗ ರಾಗಿ ಮೇಲೆ ಕೈ ಆಡಿಸ್ತೀವಿ ಗೊತ್ತಾ? ಹಾಂ, ಹಂಗೆ. ಕಾಫಿ ಎಲ್ಲ ಹೊಡ್ಕೊತೈತೆ ಅಣ್ಣ. ಹಾಂ, ನೋಡಿ, ಇದು ಕಾಫಿದು ಏನು ಪ್ರಾಬ್ಲಮ್ ಅಂದರೆ, ನೀವು ನಾಟಿ ಮಾಡಿರ್ತೀರಲ್ಲ ಅಲ್ಲಿಗೆ, ಇದು ಸ್ವಲ್ಪ ಕಲ್ಭೂಮಿ. ನಾಟಿ ಮಾಡಿದ್ಮೇಲೆ ನೀರು ಇಲ್ಲಿ ಬೀಳ್ತದೆ. ನೀರು ಕಲ್ಲು ಕಾದಿರ್ತಲ್ಲ, ಕಾದಿರೋ ನೀರು ಮೇಲಕ್ಕೆ ಆವಿ ಆದಾಗ ಈ ಥರ ಆಯ್ತದೆ. ಇದು ನಾವೇನು ಅನ್ಕೋತೀವಿ, ಗೊಬ್ಬರನೋ ಅಥವಾ ಔಷಧಿ ರೋಗನೋ ಏನೋ ಅನ್ಕೋತೀವಿ. ಬಿಸಿ ನೀರು ಯಾವಾಗ ಹಿಂಗೆ ಮೇಲೆ ಬೀಳ್ತೋ ಇದು ಸುಟ್ಟಂಗೆ ಆಯ್ತದೆ. ಸೊ ಈಗ ನಮ್ಮ ಚರ್ಮದ ಮೇಲೆ ಬಿದ್ದಾಗಲೂ ಹಿಂಗೆ ಆಯ್ತದೆ ನೋಡಿ. ಮಳ್ಳ ನೀರು ಏನೋ ಬಿದ್ದರೆ ಈ ಬಣ್ಣ ಬರ್ತದೆ. ಅದಕ್ಕೆ ಹಿಂಗೆ ಆಗಿರೋದು. ಈ ಸುಳಿ ಎಲ್ಲ ಚೇಂಜಸ್ ಆಗುತ್ತೆ. ಇದು
ಸೊ ಇದನ್ನು ಯಾವಾಗಲೂ ಇದನ್ನು ನೀರು ಬಿದ್ದರೆ ಹಿಂಗಾಗೋದು. ಗೊಬ್ಬರ ಬಿದ್ದರೆ ಇನ್ನೊಂದು ಥರ ಸುಟ್ಟಂಗೆ ಆಯ್ತದೆ, ಗೊಬ್ಬರದೇ ಬೇರೆ. ಇದು ನೀರು ಕಾದು ಕಲ್ಲಿನ ನೀರು ಬಿಸಿ ನೀರು ಆಗಿರೋದು. ಇದು ಸಮಸ್ಯೆ ಏನಾಗಲ್ಲ. ಅದು ಈಗ ಸಸಿ ಹೈಟ್ ಐತಿ, ಅದಕ್ಕೆ ಹೈಟ್ ಆಗಿರೋದಕ್ಕೆ ಸಾಮಾನ್ಯ ಆಗಲ್ಲ ಅವು ಕೆಲವಕ್ಕೆ. ಪ್ರಾಬ್ಲಮ್ ಏನಿಲ್ಲ ಅಣ್ಣ. ಅಣ್ಣ ಇವೆಲ್ಲ ಲೂಸ್ ಮಾಡಿಸ್ಲೇಬೇಕು. ಇದನ್ನು ಶೀತ ಜಾಸ್ತಿ ಆಗಿರೋದು ಇದುವೆ. ಒಂದು ಕೆಲಸ ಮಾಡಿ, ಇನ್ನು ನಾಟಿ ಮಾಡಿದ 20 ದಿನಕ್ಕೆ ಒಂದು 4 DAP ಹಾಕ್ಕೊಂಡು ಕೆದಕ್ಸ್ಬಿಡಿ. 2 2 in 1 ವರ್ಕ್ ಆಗ್ಬೋದೈತೆ ಅಲ್ಲಿ. ಈಗ ಹಾಕಕ್ಕೊಂದ್ಸರಿ ಕೆದಕಕ್ಕೊಂದ್ಸರಿ 2 ಸಲ ಮಾಡ್ಕೊಬಲ್ಲ. 4 DAP ಹಾಕೊಳ್ಳೋದು, ಸುತ್ತ ಕೆದಕ್ ಬಿಡೋದು. ಅದು ಗುಣಿ ಸುತ್ತ ಬೀಳ್ತದೆ. ಅದು ಈಗ ಅದಕ್ಕೆ ಹೆಂಗಾಯ್ತದೆ ಅಂದರೆ ಹಗದಿಂದ ತೆಗಿತಾರಲ್ಲ ಅಣ್ಣ, ಹಂಗಾಗೋಯ್ತು ಇದಕ್ಕೆ. ಈಗ ಇನ್ನು 2 ದಿನಕ್ಕೆ ಗಿಡ ಚೇಂಜ್ ಆಯ್ತದೆ. ಅದು ಗಿಡ ಇದು ಹೈಟ್ ಹಾಕಿಲ್ಲ ಅಣ್ಣ ನಿಮ್ಮದು, ಎತ್ತರ ಬರಲ್ಲ ಇದು. ಹಾಂ, ಇವೆಲ್ಲ ಹೆಲ್ತಿ ಚೆನ್ನಾಗಿ. ಈಗ ಸ್ವಲ್ಪ ನೀವು ಭೂಮಿ ಸುಧಾರ್ ಬಿಟ್ಟ ಮೇಲೆ ಒಂಚೂರು ಅದೇ ಪೋಷಕಾಂಶಗಳು ಇರಲಿಲ್ವಲ್ಲ, ಅದಕ್ಕೆ ನಂಗೆ ಹಂಗಾಗಿದೆ. ಇನ್ನೊಂದು ಎಂಜೈಮ್ಸ್ಗಳಂತ ಬರ್ತವೆ, ಅವೊಂದು ಸರಿ ಕೊಡ್ತೀವಿ. ಅದನ್ನ ಬೇಕಾದ್ರೆ ಡ್ರಂಚಿಂಗೇ ಮಾಡಿಸ್ಬಿಡಿ. ಈಗ 5 kg ಒಂದು ಬಾಕ್ಸ್ ಬರ್ತೇಣ, ಅದು 5 kgದು ಡ್ರಂಚಿಂಗೇ ಬಹುಶಃ ಚೆನ್ನಾಗಿದೆ ಕಣ. ಗಿಡ ಏನು ಸಮಸ್ಯೆ ಏನಿಲ್ಲ ನೋಡಿ, ಮೇಲೆ ಹೋಯ್ತಾ. ಈಗ ಅಣ್ಣ ಇದು ನೋಡಿ, ಈ ಗಿಡ ಇದು ಸ್ಟೆಮ್ಮು ಚೆನ್ನಾಗಿ ಗಾಳಿ ಆಡ್ತಾ ಇಲ್ವ ಇಲ್ಲಿ, ಫುಲ್ ಬಿಟ್ಕೊಳದೆ. ಗಿಡ ಚೆನ್ನಾಗದೆ, ಇದೇನು ಕೆದಕ್ಬೇಕಾದ ಅವಶ್ಯಕತೆ ಏನಿಲ್ಲ. ಅಂದರೆ ಬುಡ ಅಲ್ಲ, ಆ ಸುತ್ತ ಬೇರೆ ಗಾಳಿ ಆಡ್ಸೋಣ. ಇದು ಸ್ಟೆಮ್ ಏನಾಗಿದೆ, ತುಂಬ ಚೆನ್ನಾಗದೆ ತಾನೆ. ಅಡಿಯಿಂದ ಬಿದ್ದು ಬಿಗಿಯಾಗಿ ಗೊತ್ತಾಯ್ತಾ, ಇದು ತೊಂದರೆ ಇಲ್ಲ. ಅಂದರೆ ಗಾಳಿ ಆಡ್ತಾ ಇದೆ ಅಂತ. ಕುತ್ತಿಗೆ ತನಕ ಮಣ್ಣು ಮುಚ್ಚಿಲ್ಲ ಇದಕ್ಕೆ. ಯಾವಕ್ಕೆ ಕುತ್ತಿಗೆ ತನಕ ಮಣ್ಣು ಮುಚ್ಚೋಗವೆ ಅವು ಮಾತ್ರ ಒಂದು ಬೆಳವಣಿಗೆ ಬಂದಿರಲ್ಲ. ಹಾಂ ನೋಡಿ, ನೋಡಿ ಈ ಗಿಡಕ್ಕೂ ಆ ಗಿಡಕ್ಕೂ ವ್ಯತ್ಯಾಸ ಇದೆ ನೋಡಿ. ಈ ಗಿಡ ಫುಲ್ ಮುಚ್ಕೊಂಡದೆ, ಆ ಗಿಡ ಮುಚ್ಚಿಲ್ಲ ಅಷ್ಟೇ. ಕುತ್ತಿಗೆ ತನಕ ಯಾವ ಮುಚ್ಚ ಅಂದ್ರೆ ಬರ್ತಾವೆ ಅವು ನಿಧಾನಕ್ಕೆ. ಬಟ್ ನಿಮಗೆ ಚೆನ್ನಾಗಿ ಕಾಣಬೇಕು ಅಂದ್ರೆ ಬಿಡಿಸ್ಲೇಬೇಕು ಅವನ್ನ.